ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದೊಂದಿಗೆ ರಂಗಶ್ರೀ ಕಲಾ ಸಂಸ್ಥೆ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪದ್ಮಶ್ರೀ ಡಾ ದೊಡ್ಡರಂಗೇಗೌಡರ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ನಂಜಾವಧೂತ ಸ್ವಾಮೀಜಿ ಉದ್ಘಾಟಿಸಿದರು. ಈ ವೇಳೆ ಶಾಸಕ ಎಸ್ಟಿ ಸೋಮಶೇಖರ್, ನಟಿ ಜಯಮಾಲಾ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಂಜಾವಧೂತ ಸ್ವಾಮೀಜಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಚೈತ್ರಪೂರ್ವ ಸಂಭ್ರಮ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ ಪ್ರದಾನ ಮಾಡಿದರು. ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ವೇಳೆ ಪ್ರಶಸ್ತಿ ಪುರಸ್ಕೃತ ಕೆಎಂ ನಾಗರಾಜ್, ಕುವೆಂಪು ಅವರು ಕಲುಷಿತ ವ್ಯವಸ್ಥೆಯನ್ನು ಪ್ರಶ್ನಿಸಿ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶ್ವ ಮಾನವರಾಗಬೇಕು ಎಂಬ ಅರಿವನ್ನು ಮೂಡಿಸಿದರು. ಅವರ ಹೆಸರಿನಲ್ಲಿ ಪ್ರಶಸ್ತಿ ಲಭಿಸಿರುವುದು ಹೆಮ್ಮೆಯ ಸಂಗತಿ ಎಂದರು. ಮತ್ತು ದೇವಸ್ಥಾನಗಳ ನಿರ್ಮಾಣ ಕಾರ್ಯದಲ್ಲಿ ಕೂಡ ಅಷ್ಟೇ ಆಸಕ್ತಿಯನ್ನು ವಹಿಸುತ್ತೇನೆ. ಪ್ರಶಸ್ತಿ ಪುರಸ್ಕೃತ ಜಸ್ಟಿಸ್ ವಿ ಗೋಪಾಲಗೌಡರು, ದೊಡ್ಡರಂಗೇಗೌಡರು ಇಡೀ ದೇಶದಲ್ಲಿ ಬರಹಗಾರ, ನಾಟಕಕಾರ, ಶ್ರೇಷ್ಠ ಕವಿಯಾಗಿದ್ದರು. ಅವರ ಸಾಮಾಜಿಕ ಬದ್ಧತೆ, ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವಂತಹ ಮಹಾನ್ ವ್ಯಕ್ತಿಯಾಗಿದ್ದರು ಎಂದು ಬಣ್ಣಿಸಿದರು. ನಿಮ್ಮೆಲ್ಲರ ಪರ ಅವರಿಗೆ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇನೆ. ಪ್ರಶಸ್ತಿ ಪುರಸ್ಕೃತರಾದ ಡಾ ಜಯಮಾಲಾ, ಕುವೆಂಪು ಹೆಸರಲ್ಲಿ ಪ್ರಶಸ್ತಿ ಲಭಿಸಿರುವುದು ಸಂತಸ ತಂದಿದೆ. ದೊಡ್ಡರಂಗೇಗೌಡರು ಗ್ರಾಮೀಣ ಸೊಗಡಿನ ಭಾಷೆಯ ಮೂಲಕ ಗದ್ಯ ರೂಪದಲ್ಲಿ ಅದ್ಭುತ ಸಾಲುಗಳನ್ನು ಬರೆದಿದ್ದಾರೆ. 1961ರಲ್ಲಿ ಅವರು ಬರೆದಂತಹ ಚುಟುಕುಗಳು ಜಪಾನ್ ದೇಶದಲ್ಲಿ ಇಂಗ್ಲಿಷ್ಗೆ ತರ್ಜುಮೆ ಮಾಡಲಾಗಿದೆ ಎಂದರು. ನಾವು ನೋಡಬೇಕು, ಹತ್ತಿರದಲ್ಲಿ ಇಡೀ ನಾಟಕವನ್ನು ನೋಡಬೇಕು ಅನ್ನುವಂತ ಆಸೆ ಕೂಡ ನನಗೆ ಗೊತ್ತು.